ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಹಪ್ಪೆ ಗಾಡಿ, ಗೂಡ್ಸ್ ಗಾಡಿ ಯಾರಾದರೂ ನೋಡ್ತಾ ಇದ್ದರೆ ನೋಡಿ ವೀಕ್ಷಕರೇ, ಒಂದು 2014 ಮಾಡಲು ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಮುಂದೆ ಓನರ್ ನಂಬರ್ ಸಿಗುತ್ತೆ ವೀಕ್ಷಕರೇ. ಇದು ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಆದಷ್ಟು ಒಂದು ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಮತ್ತು ಗಾಡಿ ಓನರ್ ನಂಬರ್ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡೋಕ್ಕೋಗ್ಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಯಾವುದಾದ್ರೂ ಸೇಲಿಗಿತ್ತಂದರೆ ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ತೆಗೆದುಬಿಟ್ಟು ಈ ನಂಬರಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನೀವು ಕೊಟ್ಟಂಥ ಮಾಹಿತಿ, ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ, ಓಕೆನಾ. ಇನ್ನು ಈ ಅಪ್ಪೆ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಈಗ ಸ್ಕ್ರೀನ್ ಮೇಲೆ ಸಹ ಬರ್ತಿರುತ್ತೆ ನಂಬರು, ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಸರ್ ನಮಸ್ತೆ. ಸರ್ ಅದು ಒಂದು PSU ಆಟೋ ಕಳಿಸಿದ್ರಿ, ಗೂಡ್ಸ್ ಗಾಡಿ. ಹೌದು ಸರ್, 2014 ಮಾಡಲು. ಅಪ್ಪೆ ಅದು ಅಪ್ಪೆನಾ, ಯಾವ್ದು ಬರುತ್ತೆ ಸರ್ ಅದು? ಅಪ್ಪೇನೆ ಸರ್, ಅಪ್ಪೆ ಎಕ್ಸ್ಟ್ರಾ ಹೇಳಿ. ಅಪ್ಪೆ ಎಕ್ಸ್ಟ್ರಾನಾ? ಹೌದು ಸರ್, ಓಕೆ. ಎಷ್ಟಂದ್ರೆ ಮಾಡಲು? 2014 ಸರ್. ಓಕೆ. ಓನರ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರು. ಓಕೆ. ಗಾಡಿ ರನ್ನಿಂಗ್ ಕಿಲೋಮೀಟ್ರ್? ರನ್ನಿಂಗ್ 49,000 ಓಡಿದೆ ಸರ್. ಬರೀ 49? ಅಷ್ಟೇ ಸರ್ ಓಡಿರೋದು. ಹೌದು. ಹಾಂ. ಏನು ಶೋರೂಮ್ ಇಷ್ಟ ಏನಾದರೂ ಇದೆಯಾ? ಹೌದು ಸರ್, ಅದು ಅಷ್ಟೇ ಓಡಿರೋದು ಸರ್. ಹಾಂ ಹಾಂ ಹಾಂ. ಈ ಟೈರ್ ಎಲ್ಲ ರೀಸೆಂಟಾಗಿ ಒಂದು ಟೈರ್ ಎಲ್ಲ ಚೆನ್ನಾಗೈತೆ. ಒಂದು 80% ಇದೆ ಟೈರು. 80% ಇದೆಯಾ? ಹೌದು, 80% ಇದೆ. ಫಸ್ಟ್ ಟೈಮ್ ಚೇಂಜ್ ಮಾಡ್ತೀವಿ. ಹಾಂ. ಸ್ಟೆಪ್ನೇನು ಇದೆಯಾ? ಐತೆ ಸರ್. ಓಕೆ. ಅದು ಏನು ಯೂಸ್ ಮಾಡಿದಾರಿಲ್ಲ? ಸ್ಟೆಪ್ನಿಗೆ ಯೂಸ್ ಆಗಿಲ್ಲ ಸರ್. ಅನ್ಯೂಸ್ಡಾ? ಅನ್ಯೂಸ್ ಟೆಸ್ಟ್ ಅದು ಹೆಂಗೆ ಬಂದಿತ್ತು ಹಂಗೆ ಐತೆ ಸ್ಟೆಪ್. ಓಕೆ. ಬಾಡಿ ಫುಲ್ ಇದೆಯಾ? ಅದು ಈ ಕಳಿಸಿರೋ ಫೋಟೋದಲ್ಲೇ ಇದೆಯಲ್ಲ ಅದೇ ಥರ? ಸೇಮ್ ಇದೇ ಥರ ಸರ್. ಈಗ ಅದು ಇವತ್ತು ಫೋಟೋ ಹಾಂ ಹಾಂ. ಅದೇ ಕಡಿಮೆ ಓಡಿರೋದ್ರಿಂದ ಗಾಡಿ ಡೆಂಟ್ ಸ್ಕ್ರಾಚ್ ಆ ಥರ ಏನೂ ಆಗಿಲ್ಲ ಅನ್ಸುತ್ತೆ. ಏನಿಲ್ಲ ಸರ್, ಚೆನ್ನಾಗಿದೆ ಸರ್, ನೀಟಾಗೈತೆ. ಹ್ಞೂ ಹ್ಞೂ ಹ್ಞೂ. ಓಡಿಸ್ಕೊಳಕ್ಕೂ ಚೆನ್ನಾಗಿದೆ. ಆಯಿಲ್ ಸರ್ವಿಸ್ ಎಲ್ಲ ಮಾಡಿಸಿದ್ದೀವಿ. ಹ್ಞೂ ಹ್ಞೂ ಹ್ಞೂ. ಎಮಿಷನು ಮಾಡಿಸಿದ್ದೀವಿ. ಹಾಂ. ಇನ್ಸೂರೆನ್ಸು, ಎಮಿಷನು, FC ಎಲ್ಲ ರನ್ನಿಂಗ್ ಇದೆ ಸರ್. ಏನು ಫ್ರೆಶ್ ಇದಾವ ಏನಾದರೂ? ಎಲ್ಲ ಫ್ರೆಶು. ಈಗ ರೀಸೆಂಟ್ ಅಂದರೆ 2 ತಿಂಗಳಿಂದ ಮಾಡಿಸಿದ್ದು. ಹ್ಞೂ ಹ್ಞೂ. ಇನ್ನೂ ಒಂದು 10 ತಿಂಗಳು 11 ತಿಂಗಳು ರನ್ನಿಂಗ್ ಇದೆ. ಅದೇ ಗಾಡಿ ತಗೊಳ್ಳೋರಿಗೆ ಏನು ಖರ್ಚಿಲ್ಲ, ಆರಾಮಾಗಿ ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು. ಏನು ಹೌದು ಸರ್, ಡೀಸೆಲ್ ಹಾಕೊಂಡು ಓಡಿಸ್ಕೊಂಡು ಹೋಗ್ತಾರೆ ಅಷ್ಟೇ ಸರ್. ಹ್ಞೂ ಹ್ಞೂ. ಬಟ್ ಏನು ಸೆಕೆಂಡ್ ಓನರ್ ಇದೆಯಲ್ಲ? ಸೆಕೆಂಡ್ ಓನರ್ ಸರ್. ಹೌದು. ಓಕೆ ಓಕೆ. ಈ ಗಾಡಿ ಇರೋದು ಎಲ್ಲಿ ಸರ್? ಇದು ಬೆಂಗಳೂರು ನಾಗರಬಾವಿ ಸರ್. ಬೆಂಗಳೂರು ನಾಗರಬಾವಿ. ಹೌದು ಸರ್. ಓಕೆ. ಏನು ಹೇಳ್ತಾರೆ ಸರ್ ರೇಟು? ಸರ್ ರೇಟು ನಿಮ್ಮ ಕಸ್ಟಮರ್ ಆದರೆ 130 ಕೊಟ್ಬಿಡೋಣ ಅಂದ್ಕೊಂಡಿದ್ದೀವಿ ಸರ್. ಫೈನಲ್ಲ ಏನು ಇನ್ನೂ ನೆಗೋಷಿಯಬಲ್ ಮಾಡ್ತೀರಾ? ಇಲ್ಲ, ಇನ್ನೂ ಒಂದು 5,000 ಮಾಡೋಣ ಸರ್. ಹಾಂ. ಒಂದು 5,000 10,000ನೇ ಮಾಡೋಣ. ನಿಮ್ಮ ಕಸ್ಟಮರ್ ಅಂತ ಗೊತ್ತಾದರೆ. ಹೌದು ಸರ್, ಹೌದು. ನಮ್ಮ ಕಸ್ಟಮರ್ ಬಂದಾಗ ನೀವು ಕಡಿಮೆ ಮಾಡಿ. ಖಂಡಿತ ಸರ್. ನಿಮ್ಮ ಕಸ್ಟಮರ್ ಅಂತ ಗೊತ್ತಾಯ್ತು ಅಂದರೆ ಖಂಡಿತ ಕಮ್ಮಿ ಮಾಡಿಕೊಡ್ತೀವಿ. ಸರಿ ಸರ್, ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೌದು ಸರ್, ಇದೇ ನಂಬರ್. ಓಕೆ.